ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೆ ಮೊಬೈಲ್ ನಂಬರ್ನ ಹೇಗೆ ಲಿಂಕ್ ಮಾಡೋದು ಅಥವಾ ಗೆ ಮೊಬೈಲ್ ನಂಬರ್ನ ಹೇಗೆ ಲಿಂಕ್ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಂದ್ರ ಸರ್ಕಾರದ ಪ್ರಕಾರ ಯಾರೆಲ್ಲ ತಮ್ಮ ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಲ್ಲ ಅಥವಾ ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಲ್ಲ, ಲಿಂಕ್ ಮಾಡಿ ಅಂತಂದು ಎಲ್ಲರ ಮೊಬೈಲಿಗೂ ಮೆಸೇಜ್ ಬರ್ತಿದೆ. ಮತ್ತೆ ನೀವು ಈಗ ಲಿಂಕ್ ಮಾಡಿಲ್ಲ ಅಂತಂದ್ರೆ ಮುಂದೆ ಒಂದು ದಿನ ನೀವು ಪೆನಾಲ್ಟಿನ ಕಟ್ಟಬೇಕಾಗತ್ತೆ ಅಥವಾ ಸ್ವಲ್ಪ ಪೆನಾಲ್ಟಿನ ಕಟ್ಟಿ ನೀವು ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕಾಗತ್ತೆ. ಇಲ್ಲಿ ಯಾರೆಲ್ಲ ಲಿಂಕ್ ಮಾಡ್ಬೇಕಂತಂದ್ರೆ ಹೊಸದಾಗಿ ಆ ಗಾಡಿ ಪರ್ಚೇಸ್ ಮಾಡಿದವರಿಗೆಲ್ಲ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ. ಗೂ ಹೊಸದಾಗಿ 2012 ಮೇಲೆ ಯಾರು ಗಾಡಿನ ಪರ್ಚೇಸ್ ಮಾಡಿದೀರಾ ಅಥವಾ 2012 ಮೇಲೆ ಏನು ವೆಹಿಕಲ್ ನ ಪರ್ಚೇಸ್ ಮಾಡಿದೀರಾ ಅಥವಾ ನ ಮಾಡಿಸಿದೀರಾ ಅಂತವ್ರು ಯಾವುದೇ ತರಹದ ಲಿಂಕ್ ಮಾಡಿಸುವ ಅವಶ್ಯಕತೆ ಇಲ್ಲ. ಆದ್ರೂ ನೀವು ಚೆಕ್ ಮಾಡಿ ನೋಡ್ಬೋದು. ನಾನು ಈ ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಹೇಗೆ ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡೋದು ಅಥವಾ ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡೋದು ಅಂತ ನೋಡ್ಕೋಬಹುದು. ನಾನು ಈ ವೆಬ್ಸೈಟ್ ಲಿಂಕ್ ನ ಕೊಟ್ಟಿರ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ. ಇಲ್ಲಿ ಈ ತರ ನೀವು ವೆಬ್ಸೈಟ್ ಗೆ ರೀಚ್ ಆದಾಗ ಈ ತರ ಎರಡು QR ಗಳು ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇದು ನೀವು QR ನ ಸ್ಕ್ಯಾನ್ ಮಾಡಿದ್ರು ನಿಮ್ಗೆ ಲಿಂಕ್ ಬರ್ತಾ ಹೋಗುತ್ತೆ. ಈ QR ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಲಿಂಕ್ ಬರ್ತಾ ಹೋಗುತ್ತೆ. ಇಲ್ಲಿ ವಾಹನ್ ಪೋರ್ಟಲ್ ಏನಂತಂದ್ರೆ ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡೋದು. ಹಾಗಾಗಿ ನಾನು ಇಲ್ಲಿ ಏನು ಅಂತಂದ್ರೆ ಗೆ ಹೇಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ನ ವಿಸಿಟ್ ಮಾಡ್ತೀನಿ. ಇಲ್ಲಿ ಏನಿಲ್ಲ, ನೀವು ವೆಬ್ಸೈಟ್ ನ ರೀಚ್ ಆದಾಗ ಇಲ್ಲಿ ಏನಂತಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಬೇಕಾಗತ್ತೆ, ನಿಮ್ಮ ಚೆಸ್ಸಿ ನಂಬರ್ನ ಫುಲ್ ಹಾಕ್ಬೇಕಾಗತ್ತೆ, ಇಂಜಿನ್ ನಂಬರ್ನ ಫುಲ್ ಹಾಕ್ಬೇಕಾಗತ್ತೆ, ರಿಜಿಸ್ಟ್ರೇಷನ್ ಡೇಟ್ ನ ರಿಜಿಸ್ಟ್ರೇಷನ್ ಯಾವತ್ತು ಮುಗಿತತ್ತೆ ಅಂತಂದು ಅದನ್ನ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಯಾಪ್ಚಾನ ಹಾಕ್ಬೇಕಾಗತ್ತೆ. ಇಲ್ಲಿ ನೋ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಗೊತ್ತಿದ್ರೆ ಲಿಂಕ್ ಆಗಿದನೋ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲ ಲಿಂಕ್ ಆಗಿಲ್ಲ ಅಂತಂದ್ರೆ ಏನಂತಂದ್ರೆ ವ್ಯಾಲಿಡೇಟ್ ನ ಕ್ಲಿಕ್ ಮಾಡ್ಬೇಕಾಗತ್ತೆ. ವ್ಯಾಲಿಡೇಟ್ ಅಂತ ಕೊಟ್ಟಾಗ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಈ ತರ ಬಂದಾಗ ನೀವೇನಂತಂದ್ರೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕ್ಬೇಕಾಗತ್ತೆ. ಆಧಾರ್ ನಂಬರ್ ಪ್ರಕಾರ ಹೆಸರು ಇಲ್ಲಿ ಹಾಕ್ಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿದ್ರೆ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಪ್ರಕಾರ ಹಾಕ್ಬೇಕಾಗತ್ತೆ. ಎಲ್ಲ ನಾನು ತುಂಬಿದ್ದೀನಿ, ಆಧಾರ್ ನಂಬರ್ನ ತುಂಬಿದ್ದೀನಿ. ಇಲ್ಲಿ ಆಧಾರ್ ನಂಬರ್ ಪ್ರಕಾರ ಹೆಸರು, ಮೊಬೈಲ್ ನಂಬರ್ನ ತುಂಬಿದ್ದೀನಿ. ಇಲ್ಲಿ ಏನಿಲ್ಲ, ಚೆಕ್ ಬಾಕ್ಸ್ ನ ಟಿಕ್ ಹಾಕಿ ವೆರಿಫೈ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ವೆರಿಫೈ ಕೊಟ್ರೆ ಇಲ್ಲಿ ವೆರಿಫೈ ಅಂತ ಕೊಟ್ಟಾಗ ನಿಮ್ಗೆ ಗೆಟ್ ಆಧಾರ್ OTP ಅಂತ ಬರುತ್ತೆ. ಇಲ್ಲಿ ಗೆಟ್ ಆಧಾರ್ OTP ಅಂತ ಕೊಟ್ಟಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಒಂದು OTP ಬರ್ತಾ ಹೋಗುತ್ತೆ. ಆ OTP ನ ಹಾಕ್ಬೇಕಾಗತ್ತೆ. ಇಲ್ಲಿ ಮೊಬೈಲ್ OTP ನ ನೀವು ಇಲ್ಲಿ ಆಧಾರ್ ಕಾರ್ಡ್ ಯಾವ ಮೊಬೈಲ್ ನಂಬರ್ ಲಿಂಕ್ ಮಾಡಿದ್ರೆ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಹಾಕಿದ್ರೆ ಸಾಕು, ನೀವು ವ್ಯಾಲಿಡೇಟ್ OTP ಕೊಡ್ಬೇಕಾಗತ್ತೆ. ಇಲ್ಲಿ ವ್ಯಾಲಿಡೇಟ್ OTP ಕೊಟ್ರೆ ಏನಂತಂದ್ರೆ ಇಲ್ಲಿ ನಿಮ್ಗೆ ಏನಂತಂದ್ರೆ ಫೋಟೋ ID ಪ್ರೂಫ್ ನ ಹಾಕ್ಬೇಕಾಗತ್ತೆ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಹಾಕ್ಬೇಕಾಗತ್ತೆ. ಇಲ್ಲಿ ಹಾಕಿ ಇಲ್ಲಿ ಯಾವ್ದು ಫೋಟೋ ID ಪ್ರೂಫ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಚೂಸ್ ಅಂತ ಕೊಟ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಾಗುತ್ತೆ. ಒರಿಜಿನಲ್ RC ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಮತ್ತೆ ಏನಾದ್ರೂ ಬೇರೆ ಏನಾದ್ರೂ ಸ್ಟೇಟ್ ಗೌರ್ಮೆಂಟ್ ಏನೋ ಡಾಕ್ಯುಮೆಂಟ್ ಇದ್ರೆ ಅಪ್ಲೋಡ್ ಮಾಡಿ ಇಲ್ಲಿ ಪ್ರೊಸೀಡ್ ಫರ್ದರ್ ಕೊಟ್ರೆ ಏನಂತಂದ್ರೆ ನಿಮ್ಗೆ RC ಕಾರ್ಡ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಗೆ ಅಪ್ಡೇಟ್ ಮಾಡ್ಬೇಕಂದ್ರೆ ಸಾರಥಿ ವೆಬ್ಸೈಟ್ ನ ರೀಚ್ ಆಗ್ಬೇಕಾಗುತ್ತೆ. ಇಲ್ಲಿ QR ಸ್ಕ್ಯಾನ್ ಮಾಡಿದ್ರೆ ವೆಬ್ಸೈಟ್ ಲಿಂಕ್ ಬರುತ್ತೆ. ಇಲ್ಲಿ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ನಿಮ್ಗೆ ಬರ್ತಾ ಹೋಗುತ್ತೆ. ನಾನು ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ನಿಮ್ಮ ಹಳೆ DL ಆಗಿದ್ರೆ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡಬಹುದು. ಇಲ್ಲಿ ಏನಿಲ್ಲ, ಈ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ. ನಿಮ್ಮ DL ನಂಬರ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ನಿಮ್ಮ ಯಾವ ಸ್ಟೇಟ್ ಅಂತಂದು ಅದನ್ನು ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ ಒಂದು ಸ್ಟೇಟ್ ಅಂತಂದು ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ಏನಿಲ್ಲ, ಜಸ್ಟ್ ಕ್ಯಾಪ್ಚಾನ ಹೊಡೆದು ಸಬ್ಮಿಟ್ ಕೊಡ್ಬೇಕಾಗತ್ತೆ. ಅದನ್ನ ಸಬ್ಮಿಟ್ ಮಾಡಿದಾಗ ಇಲ್ಲಿ ಆಧಾರ್ ನಂಬರ್ನ ಕೊಡ್ಬೇಕಾಗತ್ತೆ. ಆಧಾರ್ ನಂಬರ್ ಮುಖಾಂತರ ನೀವು ಅಪ್ಡೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಜನರೇಟ್ OTP ಅಂತ ಕೊಡ್ಬೇಕಾಗತ್ತೆ. ಜನರೇಟ್ OTP ಅಂತ ಕೊಟ್ಟಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ
ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ, ಇಲ್ಲಿ 2, 3 ಚೆಕ್ ಬಾಕ್ಸ್ ಇದೆ. ಟಿಕ್ ಹಾಕಿ ಅಥೆಂಟಿಕೇಟ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಅಥೆಂಟಿಕೇಟ್ ಅಂತ ಕೊಟ್ಟಾಗ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಅನ್ನೆಲ್ಲ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದ್ರೆ ಏನಂತಂದ್ರೆ ನೀವು ನೋಡ್ಕೋಬಹುದು. ಎಲ್ಲ ಡೀಟೇಲ್ಸ್ನೆಲ್ಲ ಕರೆಕ್ಟ್ ಇದೆ ಅಂತ ಅಂದ್ಕೊಳ್ಳೆ ಏನಂತಂದ್ರೆ ನೀವು ಪ್ರೊಸೀಡ್ ಕೊಡ್ಬೇಕಾಗತ್ತೆ. ಇಲ್ಲಿ ಪ್ರೊಸೀಡ್ ಕೊಟ್ಟಾಗ ಇಲ್ಲಿ ನೀವು ಏನಂತಂದ್ರೆ ಮೊಬೈಲ್ ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಡೇಟ್ ಮಾಡ್ಬೇಕಂತಿದ್ದೀರಾ, ಲರ್ನರ್ ಲೈಸೆನ್ಸ್ ಅಂತಂದು ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ಗೆ ಅಂತಂದು ಕೊಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ DL ನಂಬರ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ DL ನಂಬರ್ನ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲಿ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಇಲ್ಲಿಗೆ ಏನಂತಂದ್ರೆ ನಿಮ್ಮ DLಗೆ ಮೊಬೈಲ್ ನಂಬರ್ ನಿಮ್ಮ DLಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೆ ಈ ರೀತಿ ನಿಮ್ಮ DLಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.